ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದೇನಮ್ಮ, ನಿಮ್ಮ ತಾಯಿ ಸಮಾಧಿ ಇರೋ ಜಾಗ ಒತ್ತುವರಿ ಆಗಿತ್ತಲ್ಲ, ಅದನ್ನು ವೀರಪ್ಪ ನಿನ್ನ ಹೆಸರು ಮಾಡಿಕೊಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಏನು ಹೇಳ್ತಿದ್ದೀರಪ್ಪ? ಎಷ್ಟು ವರ್ಷ ಆದಮೇಲೆ ನಾನು ನೀನು ಈ ಊರಿಗೆ ಬಂದಿದ್ದು ಯಜಮಾನರು ತುಂಬ ಸಂತೋಷ ಆಗಿದೆ. ಪ್ರತಿ ವರ್ಷವೂ ಬಂದು ನಿನ್ನ ತಾಯಿ ಸಮಾಧಿಗೆ ಪೂಜೆ ಮಾಡಲಿ ಅಂತ ಅವರೇ ಈ ಜಾಗನ ನಿನ್ನ ಹೆಸರು ಬರ್ಕೊಡ್ತಿದ್ದಾರೆ. ಹೌದೇನಪ್ಪ? ಹೌದಮ್ಮ, ಅವ್ರದ್ದು ತುಂಬ ದೊಡ್ಡ ಮನಸ್ಸು. ಮತ್ತೆ ಅವರೆಲ್ಲ ತುಂಬ ಕೆಟ್ಟವರು ಅಂತ ಹೇಳ್ತಿದ್ರಿ. ನಾನೊಬ್ಬ ಮುಟ್ಟಾಳದ ಎಲ್ಲ ಗೊತ್ತಿದ್ದು ಇಲ್ಲ ಕರ್ಕೊಂಬಂದ್ಬಿಟ್ಟೆ. ಅರ್ಥ ಆಗಲಿಲ್ಲ. ಅದೇನಮ್ಮ, ನಾನೇ ಸರಿಯಾಗಿ ತಿಳ್ಕೊಂಡಲ್ಲೇ ಇಲ್ಲಿ ಕರ್ಕೊಂಬಂದೆ. ಇಲ್ಲಿಗೆ ಬಂದಮೇಲೆ ಎಲ್ಲ ಸತ್ಯ ಗೊತ್ತಾಯಿತು. ಹಾಗಾದ್ರೆ ಇನ್ಮೇಲೆ ನಾವು ಸಮಾಧಿ ಪೂಜೆ ಮಾಡೋದಕ್ಕೆ ಯಾರು ತೊಂದ್ರೆನೂ ಇಲ್ಲ ಅಲ್ವಪ್ಪ? ನೀನು ಈ ಪತ್ರಕ್ಕೆ ಸಹಿ ಹಾಕ್ಬಿಟ್ರೆ ಇನ್ನು ಮುಂದೆ ಯಾವ ಸಮಸ್ಯೆನೂ ಬರಲ್ಲಮ್ಮ. ತಗೊಮ್ಮ, ಇಲ್ಲೊಂದು ಸೈನ್ ಮಾಡಿ. ನಾನೆಲ್ಲ ಓದಿದ್ದೀನಮ್ಮ, ಎಲ್ಲ ಸರಿಯಾಗಿದೆ. ಸೈನ್ ಮಾಡಿ ಸಾಕು. ಅಪ್ಪ, ಓದೋದಕ್ಕೂ ಇಲ್ಲಿ ಸರಿಯಾಗಿ ಏನೂ ಕಾಣಿಸ್ತಿಲ್ಲ. ಅಮ್ಮನ ಜಾಗನ ವಾಪಸ್ ಕೊಡ್ತಾರೆ ಅಂತಂದ್ರೆ ಅದಕ್ಕಿಂತ ಖುಷಿ ವಿಷಯ ಇನ್ನೇನಿದೆ? ನಾನು ಇವಾಗಲೇ ಸೈನ್ ಮಾಡ್ತೀನಿ. ಕೊಟ್ಟ ಮಾತನ್ನು ಉಳಿಸ್ಕೊಳಕ್ಕಾಗದೆ ಈಗ ಹಂಗಾದ್ರೆ ಸೋತ್ಬಿಟ್ಟ ಅಮ್ಮ ಅವ್ರೆ. ಅಪ್ಪ, ಇಲ್ಲಿ ಸೈನ್ ಮಾಡೋದಕ್ಕೂ ಸರಿಯಾಗಿ ಕಾಣ್ತಿಲ್ಲ. ಅಲ್ಲಿ ದೀಪದ ಬೆಳಕಿದೆ, ಅಲ್ಲಿ ಸೈನ್ ಮಾಡ್ತೀನಿ. ನನ್ನ ಕ್ಷಮಿಸ್ಬಿಡು ಮಗಳೇ. ಜಾಗಕ್ಕಿಂತ ನನಗೆ ನಿನ್ನ ಜೀವನೇ ಮುಖ್ಯ. ಮಂಗಳಮ್ಮನವ್ರೆ, ನಾನು ಕ್ಷಮಿಸ್ಬಿಡಿ. ಆ ಸ್ನೇಹ ಸಹಿ ಮಾಡ್ತಾಳಂತ ನೀನ್ ನಂಬಿಕೆ ಐತೇನಪ್ಪ? ಸ್ನೇಹ ಪತ್ರಕ್ಕೆ ಸೈನ್ ಹಾಕ್ತಾಳೆ ಅಂತ ನಂಬಿಕೆ ಇಲ್ದಿದ್ರು ಆ ಗಂಗಾಧರಪ್ಪ ಸೈನ್ ಹಾಕಿಸ್ತಾನೆ ಅಂತ ನಂಬಿಕೆ ಐತಿ. ಅಷ್ಟು ಕರಾರಾಗಿ ಹೆಂಗ್ ಹೇಳ್ತೀಯಪ್ಪ? ನೋಡ್ಲಾ, ಕೊಟ್ಟ ಮಾತಿಗಿಂತ ಜೀವ ಉಳಿಸ್ಕೊಳ್ಳೋದು ಮುಖ್ಯ. ಜೀವಕ್ಕೆ ಕೂತು ಬಂತು ಅಂತಂದಾಗ ಕೊಟ್ಟ ಮಾತು ಮಾಂಕ್ರಿ ಸೇರ್ಕೊಳ್ತೈತೆ. ಪತ್ರಕ್ಕೆ ಅವಳಿಂದ ಸೈನ್ ಹಾಕಿಸ್ದೆ ಹೋದ್ರೆ ಸ್ನೇಹನ ಕತೆ ಮುಗಿಸ್ಬಿಡ್ತೀನಿ ಅಂತ ಧಮ್ಕಿ ಹಾಕಿವ್ನಿ. ಈಗ ಗಂಗಾಧರಪ್ಪ ನಮ್ಮ ಮಾತಿಗೆ ಬಗ್ಲೇಬೇಕು. ಭಯ, ನೀನು ಹೇಳಿರೋ ಒಂದೇ ಒಂದು ಮಾತಿಗೆ ಆ ಭಿಕಾರಿಗಳನ್ನ ಸುಮ್ಮನೆ ಬಿಟ್ಟಿವನೆ. ಅವಳು ಸಹಿ ಮಾಡ್ತಾ ಇದ್ದಂಗೆ ನನ್ನನ್ನು ನನ್ನ ಪಾಡಿ ಕೆಲಸ ಮಾಡಕ್ ಬಿಟ್ಬಿಡು. ಸಹಿ ಹಾಕಿದ ಮೇಲೆ ಅವ್ರು ಇದ್ರಷ್ಟು ಬಿಟ್ರಷ್ಟು. ಒಬ್ರಲ್ಲ, ಇಡೀ ಗುಂಪನ್ನೇ ನುಂಗಾಕ್ಬಿಡು. ಯಾರು ಬೇಡ ಅಂತಾರೆ? ನುಂಗೋದಕ್ಕೆ ನೀನು ಹಾವು ಅಲ್ಲ, ಅವ್ರ ಕಪ್ಪೆನೂ ಅಲ್ಲ, ಕೇರಳ ನಿಂತಿರೋ ಕಾಳಿ ಸ್ವರೂಪ. ಊರು ದಾರಕ್ಕೆ ತಾಯಿ ಬಂದವಳೆ, ಅವ್ವ ಬಂದವಳೆ. ಅವಳನ್ನ ನುಂಗ್ತೀನಿ ಅಂತ ಹೋದ್ರೆ ನಿಮ್ಮನ್ನೇ ನುಗ್ತಾಳೆ. ಹಲೋ, ಹೇಳಿ ರಾಜಿ ಅವರೇ. ಯೋನ್ರಾದ ಬರ್ತಿದ್ದಂಗೆ ಬೆಂಕಿಗೆ ಕೈ ಹಾಕ್ಬಿಟ್ಟಿದ್ಯಾ? ಈ ರಾಧ ಬಿರುಗಾಳಿ ಇದ್ದಂಗೆ, ಯಾವ ಬೆಂಕಿನೂ ಈ ರಾಧನ್ ಏನು ಮಾಡೋಕ್ಕಾಗಲ್ಲ. ಗೊತ್ತಾಯ್ತು. ಆ ಬೆಂಕಿನೇ ದಗ ದಗ ಉರ್ಕೊಂಡು ಇಲ್ಲಿ ಪುಟ್ಟಕ್ಕಂಗೆ ಫೋನ್ ಮಾಡಿತ್ತು. ಓಹೋ, ಬಂಗಾರಮ್ಮ ಆಗ್ಲೇ ಅವ್ರ ಫ್ರೆಂಡ್ ಹತ್ರ ಎಲ್ಲ ವರದಿ ಒಪ್ಸಿದ್ದಾರೆ. ಹೇಳ್ದೆ ಇರ್ತಾಳ. ಮತ್ತೆ ನೀನೇನು ಆ ಪಾರ್ಟಿ ಆಫೀಸ್ನಾಗೆ ಸಖತ್ತಾಗಿ ಟಕ್ಕರ್ ಕೊಟ್ಟಿಯಂತೆ. ಇನ್ಮೇಲೆ ಬರೀ ಟಕ್ಕರ್ ಅಲ್ಲ ರಾಜಿ ಅವರೇ, ಒಂದೊಂದನ್ನೇ ಕಬ್ಜಾ ಮಾಡ್ತೀನಿ. ಸದ್ಯಕ್ಕೆ ಪಾರ್ಟಿ ಕುರ್ಚಿವರೆಗೂ ಬಂದಿದ್ದೀನಿ.
ನೆಕ್ಸ್ಟು ಅವಳ ಮನೆಗೂ ನುಗ್ತೀನಿ. ನೀನು ನಿನ್ನಾಟವ ತೋರಿಸು, ನಾನು ನನ್ನ ಆಟ ತೋರಿಸ್ತೀನಿ. ರಾಧಾ, ನೀನು ಆ ಪಾರ್ಟಿ ಆಫೀಸ್ಗೋದ್ರೆ ನಾನಿಲ್ಲಿ ಪುಟ್ಟಕ್ಕನ ಮನೆಗೆ ಬಂದು ಸೇರ್ಕೊಂಡಿವ್ನಿ. ಏನು, ನೀವು ಪುಟ್ಟಕ್ಕನ ಮನೇಲಿದ್ದೀರಾ? ನೀನ್ ಮಾತ್ರ ಕಬ್ಜಾ ಮಾಡಿದ್ರೆ ಸಾಕೆ, ನಾನ್ ಮಾಡಬಾರ್ದಾ? ನೋಡ್ರಾದ, ಆ ಬಂಗಾರಮ್ಮ ನಿಮ್ ಬಗ್ಗೆ ವಿಚಾರಿಸಿ ನಂಗೆ ಎಚ್ಚರಿಕೆ ಕೊಟ್ಟವಳೆ. ನಾನು ಯೋನ್ಯೋನೋ ಹೇಳಿ ತಪ್ಪಿಸ್ಕೊಂಡಿವ್ನಿ, ಆದ್ರೆ ಇನ್ಮ್ಯಾಕ್ ನೀನ್ ಯೋನೇ ಮಾಡಂಗಿದ್ರು ನಂಗೆ ಹೇಳ್ಬಿಟ್ಟು ಮಾಡು, ಇಲ್ಲ ಅಂದ್ರೆ ನನಗ್ ತೊಂದರೆ ಆಯ್ತದೆ, ಸರಿನಾ? ಇವಳೊಬ್ಳು ತಾನೂ ಮಾಡಲ್ಲ, ಮಾಡೋರಿಗೂ ಬಿಡಲ್ಲ. ಇಷ್ಟು ದಿವಸ ಏನೂ ಮಾಡಕ್ಕಾಗ್ಲಿಲ್ಲ, ಈಗ ಏನೋ ಮಾಡೋ ಥರ ಬಿಲ್ಡಪ್ ಕೊಟ್ಬಿಡ್ತಾ. ಏ ರಾಧಾ, ನಾನು ಹೇಳಿದ್ ಕೇಳಿಸ್ತಾ? ಹಾ ಸರಿ ಸರಿ ರಾಜಿ ಅವರೇ. ಸರಿ ರಾಧಾ, ನಾನು ಫೋನ್ ಇಡ್ತೀನಿ. ಸರಿ ಆಯ್ತು. ಅದು ಬ್ಯಾಂಕ್ನವ್ರು ಫೋನ್ ಮಾಡಿದ್ರು, ಮಾತಾಡ್ತಿದ್ದೆ. ನೀನು ಏನೋ ಮಸ್ಲತ್ ಮಾಡ್ತಿದ್ಯಾ ಅಂತ ಗೊತ್ತು. ಒಂದು ವಿಷಯ ನೆನಪಿನಾಗಿರ್ಲಿ, ಪುಟ್ಟಮ್ಮಿಗೇನಾರ ತೊಂದರೆ ಕೊಡಕ್ಕೆ ಯೋಚನೆ ಮಾಡಿದೆ ಆವತ್ತೇ ನಿನ್ನ ಜೀವನದಾಗಿ ಕೊನೆ ದಿನ ಅಂತ ತಿಳ್ಕೊ. ಏ, ನಾನು ಯಾಕೆ ನಮ್ಮ ಅಕ್ಕಂಗೆ ತೊಂದರೆ ಕೊಡ್ಲಿ? ಅವರು ನಂಗೆ ದ್ಯಾವ್ರಿದ್ದಂಗೆ. ಏ ಜಾಗ ಬಿಡು, ಒಂದೊಳ್ಳೆ. ಗುರು, ಆ ದೊಡ್ಡ ಮನ್ಸ ಕೋಣೆ ಕೊಡೋದು ಕೊಟ್ಟ, ನಮ್ಮೆಲ್ರಿಗೂ ಒಂದೇ ಕೋಣೆ ಕೊಡ್ಬೇಕಾ? ಯಾಕೆ ಮಾವ, ಸಾನಕನ ಕೈನಾಗೆ ಕೆರೆದಿಡ್ತೀನಿ ಆಸೆನಾ? ಲೇ, ಅದು ಹಂಗಲ್ಲ ಕಲ, ಬರೀ ಗಂಡ ಐಕ್ಲ ಇದ್ರೆ ಬೋರ್ ಹೊಡೆದೋಯ್ತದೆ, ಅದಕ್ಕೆ. ಇಲ್ಲ, ಎಣ್ಣೆ ಇದ್ದಷ್ಟು ನೆಮ್ಮದಿ ಇರೋಕ್ಕಿಲ್ಲ. ಹೌದು ಕಂಟಿ ಅಣ್ಣ, ನೀವ್ಯಾಕೆ ಸ್ನೇಹ ಅಕ್ಕನ ಹತ್ರ ಮಾತಾಡ್ತಾ ಇಲ್ಲ? ಕೋಪನೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಬರೀ ಡೌಗಳು. ಅಕ್ಕ, ನೀನು ಬಾವ ಒಂದೇ ರೂಮಲ್ಲಿ ಮಲ್ಕೊಂಡಿದ್ದಿದ್ರೆ ನಿನ್ ಭಾವನ ಕೋಪ ಆದ್ರೂ ಕಡಿಮೆ ಮಾಡ್ಕೋತಿತ್ತು. ಲೈ, ನಾವೇನಿಲ್ಲ ಹನಿಮೂನಿಗೆ ಬಂದಿದ್ವಲ್ಲ, ಸಮಾಜ ಪೂಜೆಗೆ ಬಂದಿರೋದು.